ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಅಂದರೆ ಈ ಒಂದು ಕೆ ಎ ವತಿಯಿಂದ ನಡೆಸಲಾದಂಥ ಪರೀಕ್ಷಾ ಪೂರ್ವ ಫ್ರೀ ಕೋಚಿಂಗ್ ಎಕ್ಸಾಮ್. ಓಕೆ, ಈ ಒಂದು ಫ್ರೀ ಕೋಚಿಂಗ್ಗೆ ಎಕ್ಸಾಮ್ ಈಗ ಆಲ್ರೆಡಿ ನಡೆಸಿ ಅದರ ಒಂದು ಸ್ಕೋರ್ ಲಿಸ್ಟನ್ನು ಒಂದು ಪ್ರಕಟಣೆ ಮಾಡಿರ್ತಾರೆ. ಸೊ ಈಗ ತುಂಬ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಈ ಒಂದು ಫ್ರೀ ಕೋಚಿಂಗ್ ಆಯ್ಕೆ ಪಟ್ಟಿಯನ್ನು ಯಾವಾಗ ಒಂದು ಪ್ರಕಟಣೆ ಮಾಡ್ತಾರೆ ಅಂತ ಕೇಳ್ತಾಯಿದ್ರು. ಸೊ ಇದೀಗ ಈ ಆಯ್ಕೆ ಪಟ್ಟಿಯನ್ನು ಯಾವಾಗ ಪ್ರಕಟಣೆ ಮಾಡ್ಬೋದು ಅಂತ ಇದೀಗ ನಮಗೊಂದು ಲೇಟೆಸ್ಟ್ ಆದಂಥ ಅಪ್ಡೇಟ್ ಲಭ್ಯವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ವಿಟರ್ ಈ ಒಂದು ಮಾಧ್ಯಮದ ಮೂಲಕ ಒಬ್ಬ ಅಭ್ಯರ್ಥಿಯು ಸರ್ 2023 ಮತ್ತು 2024ರ ಫ್ರೀ ಕೋಚಿಂಗ್ ಆಯ್ಕೆ ಪಟ್ಟಿಯನ್ನು ಯಾವಾಗ ಪ್ರಕಟಣೆ ಮಾಡ್ತೀರಿ ಅಂತ ಕೇಳಿದರು. ಸೊ ಅದಕ್ಕೆ ಪ್ರತ್ಯುತ್ತರವಾಗಿ ಇಲ್ಲಿ ಕಲ್ಯಾಣ ಮಿತ್ರ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಲ್ಲಿ ನಮಗೆ ಒಂದು ಉತ್ತರ ಸಿಕ್ಕಿದೆ. ಏನಪ್ಪ ಅದು ನೋಡಿಲೆ, ನಮಸ್ಕಾರ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ UPSC KS ಉಚಿತ ಕೋಚಿಂಗ್ ಪರೀಕ್ಷೆಯ ಮೆರಿಟ್ ಪಟ್ಟಿಯನ್ನು 15 ಕೆಲಸದ ದಿನಗಳಲ್ಲಿ ಪ್ರಕಟಿಸಲಾಗುತ್ತದೆ. ಅಂದರೆ ಫ್ರೆಂಡ್ಸ್, ಇವತ್ತು ತಾರೀಕೆಷ್ಟು 21 ಮಾರ್ಚ್. ಸೊ ಪ್ರೊಬ್ಯಾಬ್ಲಿ ಇವತ್ತಿಂದ ಒಂದು 15 ಡೇಸ್ ಹಿಡಿದ್ರೆ, ಓಕೆನಾ, 15 ಡೇಸ್ ಹಿಡಿದ್ರೆ ಈ ಒಂದು ಏಪ್ರಿಲ್ 10 ಒಳಗಾಗಿ, ಏಪ್ರಿಲ್ 10 ಅಂದರೆ ಏಪ್ರಿಲ್ 10ನೇ ತಾರೀಕು ಒಳಗಾಗಿ ಈ ಒಂದು ಮೆರಿಟ್ ಪಟ್ಟಿಯನ್ನು ಪ್ರಕಟಣೆ ಮಾಡುವ ಒಂದು ಸಂಭಾವ್ಯವಿದೆ. ಓಕೆ, ಯಾಕೆಂದರೆ ಒಂದು 15 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಅವರು. ಸೊ ಆ ಒಂದು ಯಾಕೆಂದರೆ ಈಗ ಟೆಂಡರು ಅದು ಇದು ಅಂದರೆ ಯಾವ ಒಂದು ಇನ್ಸ್ಟಿಟ್ಯೂಟ್, ಯಾವ ಒಂದು ಸಂಸ್ಥೆಗಳು, ಯಾವ ಒಂದು ಸಂಸ್ಥೆಗಳಿಗೆ ಎಷ್ಟು ಅಭ್ಯರ್ಥಿಗಳನ್ನು ಕಳಿಸ್ಬೇಕು, ಯಾವ ಒಂದು ಸಂಸ್ಥೆಗಳು ಈ ಒಂದು ಉಚಿತ ತರಬೇತಿಯನ್ನು ನೀಡ್ತಾವೆ, ಇದನ್ನೆಲ್ಲ ಈಗ ಟೆಂಡರ್ ಕೇಳ್ತಾರೆ. ಸೊ ಅದರ ಒಂದು ಕೆಲಸದ ಸಲುವಾಗಿ ಇಲ್ಲಿ ಈ ಒಂದು 15 ಕೆಲಸದ ದಿನಗಳ ಒಂದು ಏನಪ್ಪ ಇಲ್ಲಿ ಟೈಮನ್ನು ಕೊಡಲಾಗಿದೆ. 15 ಕೆಲಸದ ದಿನ ಅಂದರೆ ಇಲ್ಲಿ ಶನಿವಾರ ರವಿವಾರ ಈ ಒಂದು ಗೌರ್ಮೆಂಟ್ ರಜೆ ಏನಿರ್ತಾವಲ್ಲ ಅದನ್ನು ಬಿಟ್ಟು ಉಳಿದ ದಿನಗಳು ಅಂದರೆ ಗೌರ್ಮೆಂಟ್ ಈ ಸರ್ಕಾರ ಇರುವ ಒಂದು ದಿನಗಳಲ್ಲಿ ಅಂದರೆ ಅವರ ಒಂದು ಕೆಲಸದ ಅವಧಿಯಲ್ಲಿ ಒಟ್ಟು 15 ಅಂದರೆ ಪ್ರೊಬ್ಯಾಬ್ಲಿ ಏಪ್ರಿಲ್ 10th ಆಚೆ ಈಚೆ, ಏಪ್ರಿಲ್ 10th ಒಳಗಡೆನೂ ಆಗ್ಬೋದು ಅಥವಾ ಏಪ್ರಿಲ್ 10th ಹೊರಗಡೆನೂ 2 to 3 ಡೇಸ್ ಅದು ಅಪ್ಡೇಟ್ ಮಾಡ್ಬೋದು. ಮತ್ತು ಇನ್ನೊಂದು ಲೇಟೆಸ್ಟ್ ಮಾಹಿತಿ ಏನಂದರೆ, ಆಫಿಷಿಯಲ್ ಆಗಿ ನಮಗೊಂದು ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ನೋಡೋಣ, ನೀವಿಲ್ಲಿ ನೋಡ್ಬೋದು, ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ, ಇಲ್ಲಿ ಈ ಒಂದು ಸಂಸ್ಥೆಯಿಂದ ಸಭಾ ಸೂಚನಾ ಪತ್ರ ಬಿಡಲಾಗಿದೆ. ಏನಪ್ಪ ಅದು, ಪರಿಶಿಷ್ಟ ಜಾತಿ SC, ಪರಿಶಿಷ್ಟ ಪಂಗಡ ST ಈ ಒಂದು ಅಭ್ಯರ್ಥಿಗಳಿಗೆ UPSC KS ಬ್ಯಾಂಕಿಂಗ್ ಇತ್ಯಾದಿ ಈ ಒಂದು ಸರ್ವಿಸ್ಗಳಿಗೆ ಮತ್ತು ವಸತಿಯುತ ಸಂಯೋಜಿತ ಪದವಿಯೊಂದಿಗೆ UPSC ಅಥವಾ KS ಈ ಒಂದು ತರಬೇತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ತರಬೇತಿಗಳನ್ನು ನೀಡುವ ಸಂಬಂಧ ಇಲ್ಲಿ ತರಬೇತಿ ಸಂಸ್ಥೆಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಕರೆದಿರುವ ಟೆಂಡರ್ಗೆ ಸಂಬಂಧಿಸಿದಂತೆ ಸಂಧಾನ ಸಭೆ ನಡೆಸುವ ಬಗ್ಗೆ. ಅಂದರೆ ಈಗಾಗಲೇ ಇದು 14ನೇ ತಾರೀಕು ಸೂಚನಾ ಪತ್ರವನ್ನು ಪರ್ಟಿಕ್ಯುಲರ್ ಸಂಸ್ಥೆಗೆ ಇದನ್ನು ಕಳಿಸಲಾಗಿತ್ತು. ಸೊ ಇದರ ಪ್ರತ್ಯುತ್ತರವಾಗಿ ಇಲ್ಲಿ ಕೆಳಗೆ ನೋಡೋಣ, ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಈ ಸಂಬಂಧ ದಿನಾಂಕ 4/3/63ರಂದು ತಾಂತ್ರಿಕ ಬೀಡ್ ಪರಿಶೀಲನಾ ಸಮಿತಿ ನಡೆದಿದ್ದು, ಇದರ ಸಂಬಂಧ ದರ ಸಂಧಾನ ಸಭೆಯನ್ನು ದಿನಾಂಕ 21/3 ಅಂದರೆ ಇವತ್ತು 21 ಮಾರ್ಚ್, ಓಕೆನಾ,
21 ಮಾರ್ಚ್ ಬೆಳಗ್ಗೆ 11:30 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಭವನ, ಮಿಲ್ಲರ್ ರಸ್ತೆ, ವಸಂತನಗರ, ಬೆಂಗಳೂರಿನಲ್ಲೇ ಇಲ್ಲಿ ಈ ಒಂದು ಸಂಧಾನ ಸಭೆಯನ್ನು ಏರ್ಪಡಿಸಲಾಗಿತ್ತು ಇವತ್ತು. ಸೊ ಈ ಒಂದು ಸದರಿ ಸಭೆಗೆ ಹಾಜರಾಗಬೇಕಂತ ಕೇಳಲಾಗೈತಿ. ಯಾಕೆಂದರೆ ಇಲ್ಲಿ ಏನಿದು, ಇದು ಎದರ ಸಂಬಂಧ? ಅಲ್ಪಾವಧಿ ಟೆಂಡರ್ಗಳ ಬಗ್ಗೆ. ಸೊ ಈ ಒಂದು ತರಬೇತಿಯನ್ನು ನೀಡುವ ಸಲುವಾಗಿ ಆಯಾ ಒಂದು ಸಂಸ್ಥೆಗಳಿಗೆ ಈ ಒಂದು ಟೆಂಡರ್ಗಳನ್ನು ಬಿಡ್ ಮಾಡಲಾಗಿರ್ತದೆ. ಓಕೆನಾ? ಸೊ ಎನಿವೇ ಇಲ್ಲಿ ಒಂದು ಪ್ರೊಬೇಬಲ್ ನಾವು ಡೇಟ್ ಏನು ಹೇಳ್ಬೋದಪ್ಪ ಅಂತಂದ್ರೆ ಏಪ್ರಿಲ್ 10 ಆಚೆ ಈಚೆ, ಈ ಕಡೆ +2 ಡೇಸ್ ಆರ್ +2-3 ಡೇಸ್ ಇಷ್ಟು ಒಳಗಡೆ ಏನು ನಿಮ್ಮದೊಂದು ಮೊದಲ ಹಂತದ ಒಂದು ಆಯ್ಕೆ ಪಟ್ಟಿಯನ್ನು ಬಿಡ್ಬೋದು. ಓಕೆನಾ? ಸೊ ಮತ್ತು ಸ್ವಲ್ಪ ವಿವಿಧ ಕಾರಣಾಂತರಗಳಿಂದ ಸ್ವಲ್ಪ ಮುಂದುಗಡೆನೂ ಹೋಗ್ಬೋದು. ಇದು ನಾನು ಹೇಳೋ ಡೇಟು ಇದು ಎಕ್ಸಾಕ್ಟ್ ಏನಲ್ಲ. ಅವರು ಒಂದು ಟ್ವಿಟರ್ ಸಂದೇಶದ ಮೂಲಕ ಎಷ್ಟು 15 ಡೇಸ್ ಕೆಲಸದ ದಿನಗಳಂತ ಹೇಳಿದರು. 15 ಡೇಸ್ ಅಂದರೆ 15 ಡೇಸ್ ಅಂದರೆ ಆಲ್ಮೋಸ್ಟ್ ಈಗ ಇವತ್ತು 21 ಟು ಏಪ್ರಿಲ್ 10 ಅಂದರೆ 20 ಡೇಸ್ ಆಗುತ್ತಾ, ಅಂದರೆ ಆಸ್ಪಾಸ್ನಲ್ಲೇ. ಸೊ ಮತ್ತು ಇನ್ನೊಂದು ವಿಶೇಷ ಅಂದರೆ ಒಂದು ಇದರ ಒಂದು ಈ ಟೈಮಿನ ತಕ್ಕ ನೋಡಿದಾಗೆ ಲಾಸ್ಟ್ ಇಯರ್ಗೆ ಒಂದು ಕಂಪ್ಯಾರಿಸನ್ ಮಾಡಿದ್ರೆ ಮೇ ಬಿ ನನಗನಿಸುವ ಒಂದು ಅನಿಸಿಕೆನೇ ಇಲ್ಲಿ ತಿಳಿಸ್ತೀನಿ. ಇದು ಏನು ಆಫಿಷಿಯಲ್ ಅಲ್ಲ. ಓಕೆನಾ? ಮೇ ಫಸ್ಟ್ ವೀಕಲ್ಲಿ, ಏಪ್ರಿಲ್ ಲಾಸ್ಟ್ ವೀಕು ಅಥವಾ ಪ್ರೊಬ್ಯಾಬಲಿ ಮೇ 1ರಿಂದ ಅಂದರೆ ಫಸ್ಟ್ ವೀಕಲ್ಲಿ ಈ ಒಂದು ಫ್ರೀ ಕೋಚಿಂಗನ್ನು ಒಂದು ಆಯ್ಕೆ ಪಟ್ಟಿ ಬಿಟ್ಟು ಮುಂದಿನ ಪ್ರೊಸೆಸ್ ಒಂದು ಕೋಚಿಂಗ್ ತರಬೇತಿಯನ್ನು ಕೊಡುವ ಒಂದು ನಡೆಸುವ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ನಾನು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಸೊ ಇದು ನಾನು ಹೇಳಿದ್ದು ಕೆಲವೊಂದು ಈ ಮಾಹಿತಿಗಳ ಮುಖಾಂತರ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಯಾಕೆಂದರೆ ಅದು ಇದಕ್ಕಿಂತ ಮುಂಚೆನೂ ಬಿಡ್ಬೋದು, ಇದರ ಆದಮೇಲೂ ಬಿಡ್ಬೋದು. ಕಾರಣಾಂತರಗಳಿಂದ ಏನೇ ಒಂದು ಈ ಥರ ಅಪ್ಡೇಟ್ ಇದ್ದರೆ ನಾನು ನಮ್ಮ ಈ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ಈ ಒಂದು ಅಪ್ಡೇಟನ್ನು ನೀವು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಇನ್ನಿತರ ಒಂದು ಈ ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡೆಯುವ ಒಂದು ಆಕಾಂಕ್ಷಿಗಳಿಗೆ ಈ ನಮ್ಮ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.